ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ವಿಡಿಯೋ ಬಂದುಬಿಟ್ಟು ನಾಳೆ ಹನುಮ ಜಯಂತಿ ಇರೋದ್ರಿಂದ ನೈಟು ದೇವಸ್ಥಾನದ ಮುಂದೆ ರಂಗೋಲಿ ಹಾಕೋಕ್ಕೆ ಅಂತ ಹೋಗಿದ್ವಿ. ರಂಗೋಲಿ ಎಲ್ಲ ಹಾಕಿ ಮತ್ತು ನೈಟೆಲ್ಲ ಫುಲ್ ಡೆಕೋರೇಷನ್ ಮಾಡ್ತಿದ್ರು ದೇವಸ್ಥಾನಕ್ಕೆ. ಅದು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಫೈನಲಾಗಿ ರಂಗೋಲಿ ಹೀಗಿದೆ ನೋಡಿ. ಆಮೇಲೆ ಬೆಳಗ್ಗೆ ಆಯಿತು, ಮನೆಗೆ ಹೋದ್ವಿ. ಅದಾದಮೇಲೆ ಬೆಳಗ್ಗೆ ಎದ್ದು ಪೂಜೆ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ಮನೆಯಲ್ಲಿ. ಮನೆಯೆಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ಪೂಜೆ ಮಾಡ್ತಾಯಿದ್ದೀನಿ. ಲೇಟಾಗಿ ಹೋದ್ವಿ, ಒಂದು 12 ಗಂಟೆ ಹಂಗೆ ಹೋದ್ವಿ ಅನಿಸುತ್ತೆ ದೇವಸ್ಥಾನಕ್ಕೆ. ಯಾಕೆಂದರೆ ಬೆಳಗ್ಗೆ ಎಲ್ಲ ಹೋದರೆ ತುಂಬ ರಶ್ ಇರುತ್ತೆ ಅಂದ್ಬಿಟ್ಟು 12 ಗಂಟೆ ಮೇಲೆ ಹೋದ್ವಿ. ನಿಮಗೆಲ್ಲ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ. ಆಮೇಲೆ ಪೂಜೆ ಮಾಡ್ಕೊಂಡ್ವಿ. ಆಮೇಲೆ ಇದು ನಮ್ಮ ಮನೆ ದೇವ್ರ ಮನೆ ಬಂದುಬಿಟ್ಟು ಸೂರ್ಯನ ಬಾಗಿಲಿದೆ. ಸೂರ್ಯನ ಬಾಗಿಲಿರೋದ್ರಿಂದ ಸೂರ್ಯನಿಗೆ ಬೆನ್ನು ತೋರಿಸಿ ಪೂಜೆ ಮಾಡಬಾರ್ದು ಅಂತ ಸೈಡಿಗೆ ನಿಂತ್ಕೊಂಡು ಪೂಜೆ ಮಾಡೋದು ನೋಡಿ. ಇವಾಗ ದೇವಸ್ಥಾನಕ್ಕೆ ರೆಡಿ ಆದ್ವಿ, ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಪಕ್ಕದ ಮನೆ ಆಂಟಿಯವರೆಲ್ಲ ಹೋಗ್ತಿದ್ದೀವಿ ನೋಡಿ. ಎಷ್ಟು ಅಂದವಾಗಿದೆ ದೇವರು, ಝೂಮಲ್ಲಿ ಹಿಡಿಯೋಕ್ಕಾಗಿಲ್ಲ. ಆಮೇಲೆ ಹೋಮ ಪೂಜೆ ಮಾಡಿದರು ಅಲ್ಲಿ, ಅದಕ್ಕೋಸ್ಕರ ಲೇಟಾಗಿ ಹೋದ್ವಿ. ಆಮೇಲೆ ನೈಟು ಒಂದು 5:30 ಹಂಗೆ ಫಂಕ್ಷನ್ ಇತ್ತು. ಸೊ ಅಲ್ಲಿಗೆ ಹೋಗಿದ್ವಿ. ರಂಗೋಲಿಗೆ ಬಿಡ್ಸೋಕ್ಕೆ ಹೋಗಿದ್ವಲ್ಲ, ಅದಕ್ಕೋಸ್ಕರ ಇದು ಗಿಫ್ಟ್ ಕೊಟ್ಟರು ರಂಗೋಲಿ ಬಿಡಿಸಿದವ್ರಿಗೆಲ್ರಿಗೂ ನೋಡಿ. ಫೈನಲಾಗಿ ದೇವಸ್ಥಾನ ಹೇಗಿದೆ ಅಂದ್ಬಿಟ್ಟು ಡೆಕೋರೇಷನ್ನು ಅದನ್ನು ವಿಡಿಯೋ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ. ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನೀವು ಒಂದು ಸಬ್ಸ್ಕ್ರೈಬ್ ಆಗೋದು ನನಗೆ ತುಂಬ ಹೆಲ್ಪ್ ಆಗುತ್ತೆ, ನನ್ನ ಲೈಫಿಗೆ ತುಂಬ ಟರ್ನ್ ಓವರ್ ಕೊಡುತ್ತೆ. ಅದಕ್ಕೋಸ್ಕರ ನಾನು ಇಷ್ಟೊಂದು ಕೇಳ್ಕೊತಾ ಇದ್ದೀನಿ, ನೀವು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ನೋಡಿ ರಂಗೋಲಿ ಎಷ್ಟು ಮುದ್ದಾಗಿದೆ, ಮತ್ತು ಫ್ರಂಟಲ್ಲಿ ಎಲ್ಲ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ದೇವಸ್ಥಾನ ಅಂತೂ. ಫ್ಲವರ್ಸ್ ರೇಟ್ ಎಷ್ಟೊಂದು ಆಗಿದೆ, ಆದರೂ ಕೂಡ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರು ಗೊತ್ತಾ. ನೋಡೋಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿತ್ತು ಅಲಂಕಾರ. ನಾನು ಪದೇ ಕೇಳ್ತೀನಿ ಅಂತ ಹೇಳ್ಬೇಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ನೀವು ಸಬ್ಸ್ಕ್ರೈಬ್ ಆಗೋದು ನನಗೆ ಎಷ್ಟು ನಿಮ್ಮಿಂದ ನನಗೊಂದು ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡು ನನ್ನ ವೀಡಿಯೋಸ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.